ಬಿಸಿಲ ಬೇಗೆಗೆ ದೇಹದ ಆರೈಕೆ ಈ ಕುರಿತು ಮೈಸೂರಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಭಾಗೀಯ ಸಹನಿರ್ದೇಶಕರ ಕಚೇರಿಯಲ್ಲಿ ಉಪನಿರ್ದೇಶಕರಾಗಿರುವ ಡಾ. ಮಲ್ಲಿಕಾ ಬಿ ಅವರೊಂದಿಗೆ ಮಾತುಕತೆ ಕೇಳೋಣ. ಕೇಳಿದ್ರೆ ಬೇಸಿಗೆ ಶುರು ಆಗಿದೆ. ಬಿಸಿಲ ಬೇಗೆಗೆ ದೇಹದ ವಿಶೇಷ ಕಾಳಜಿ ಏನೆಲ್ಲ ವಹಿಸಬೇಕು ಅನ್ನೋ ವಿಚಾರ ತಿಳಿಸ್ಕೊಡ್ಲಿಕ್ಕಾಗಿ ಈಗ ನಮ್ಮ ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮೈಸೂರು ವಿಭಾಗೀಯ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಮಲ್ಲಿಕಾ ಬಿ ಅವರಿದ್ದಾರೆ. ಡಾಕ್ಟರ್ ಮಲ್ಲಿಕಾ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಡಾಕ್ಟರ್, ಬಹಳಷ್ಟು ಜನಕ್ಕೆ ಬಾಯಾರಿಕೆ, ಸುಸ್ತು, ಶೆಕೆ ಎಲ್ಲ ಅನುಭವಿಸ್ತೀವಿ. ಆದರೆ ದೇಹವನ್ನು ತಂಪಾಗಿಟ್ಕೊಳ್ಳೋ ನಿಟ್ಟಿನಲ್ಲಿ AC ಆನ್ ಮಾಡಿ ಕೂತ್ಕೊಳ್ತಾ ಇದ್ದೀವಿ ವಿನಃ ಅದು ಒಂದು ನಾಳೆ ರೋಗಕ್ಕೆ ಕಾರಣ ಆಗುತ್ತೆ ಅನ್ನೋದು ಎಲ್ಲೋ ಒಂದು ಕಡೆ ನಾವು ಮರೆತು ಬಿಟ್ಟಿರ್ತೀವಿ. ಏನು ಕಾಳಜಿ ವಹಿಸಬೇಕು ಆಹಾರದಲ್ಲಿ, ವಿಹಾರದಲ್ಲಿ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅಂತ? ಬೀಟ್ ದ ಹೀಟ್ ಅಂತ ಹೇಳ್ತೀವಿ. ಈಗ ಬೇಸಿಗೆ ಬೇಗನೆ ಪ್ರಾರಂಭ ಆಗ್ಬಿಟ್ಟಿದೆ. ಈ ವಿಶ್ವದಲ್ಲಿ ಕ್ಲೈಮ್ಯಾಟಿಕ್ ಚೇಂಜಸ್ ಇಂದ ಎಲ್ಲ ಹವಾಮಾನದಲ್ಲಿ ಬದಲಾವಣೆಗಳಾಗಿ ಈ ಬೇಸಿಗೆ ಈಗ ಬೇಗ ಬರ್ತಾ ಇದೆ. ಸೊ ನಾವು ಏನೇನು ವಿಶೇಷ ಕಾಳಜಿಯನ್ನ ತೆಗೆದುಕೊಳ್ಬೇಕು ಅಂತ, ಮೊದಲನೇದಾಗಿ ಯಾರ್ಯಾರಿಗೆ ನಾವು ಆದ್ಯತೆಯನ್ನ ಕೊಡಬೇಕು. ಸಣ್ಣ ಶಿಶುಗಳಿಗೆ, ಹುಟ್ಟಿದ ಮಗು ಇರುತ್ತೆ, ನವಜಾತ ಶಿಶು ಇರುತ್ತೆ, ಚಿಕ್ಕ ಮಕ್ಕಳು ಇರ್ತವೆ, ಅವ್ರಿಗೆ 65 ವರ್ಷಕ್ಕಿಂತ ಮೇಲಾಗಿರೋ ವಯಸ್ಸಾದವ್ರಿಗೆ, ಗರ್ಭಿಣಿಯರಿಗೆ, ಮಾನಸಿಕ ಸಮಸ್ಯೆ ಇರೋರ್ಗೆ, ಹಾಗೆ ಹೃದಯ ಸಂಬಂಧಿ ಕಾಯಿಲೆ ಇರೋರ್ಗೆ ಅಥವಾ ರಕ್ತದೊತ್ತಡ ಇರೋರ್ಗೆ ಅವರ ರಕ್ಷಣೆಗೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು. ಮೊದಲನೇದಾಗಿ ಏನ್ ಮಾಡಬೇಕು? ಈ ಬೇಸಿಗೆಯಲ್ಲಿ ಏನಾಗುತ್ತೆ, ನೀರಿನ ಅಂಶ ಜಾಸ್ತಿ ಅವಶ್ಯಕತೆ ಇರುತ್ತೆ. ಪುನರ್ಜಲೀಕರಣ, ನಮ್ಮ ದೇಹಕ್ಕೆ ನೀರನ್ನ ಜಾಸ್ತಿ ಸೇರಿಸಬೇಕಾಗತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಆಗಾಗ್ಗೆ ನೀರ್ ಕುಡಿಬೇಕು. ಆದಷ್ಟು ನೀರಿನ ಅಂಶ ಇರೋ ಹಣ್ಣುಗಳು, ತರಕಾರಿಗಳನ್ನ ಜಾಸ್ತಿ ತಗೋಬೇಕು. ಹಾಗೆ ORS ಸಹ, ಜೀವಜಲ ಅಂತ ಏನ್ ಹೇಳ್ತೀವಿ, ಅದನ್ನ ತಗೊಳ್ಬಹುದು. ಹಾಗೆ ಮಜ್ಜಿಗೆ ಜಾಸ್ತಿ ಕುಡಿಬೇಕು, ಲಸ್ಸಿ ಕುಡಿಬಹುದು, ನಿಂಬೆ ಹಣ್ಣಿನ ಶರಬತ್ ಕುಡಿಬಹುದು. ಆದ್ರೆ ಜಾಸ್ತಿ ಸಕ್ಕರೆ ಅಂಶವನ್ನ ಹಾಕಬಾರ್ದು. ಒಂಚೂರು ಚಿಟಿಕೆ ಉಪ್ಪು ಹಾಕಿದ್ರೆ ಒಳ್ಳೇದು. ಹಾಗೆ ಆದಷ್ಟು ಹೊರಗಡೆ ಹೋಗ್ಬಾರ್ದು ಬಿಸಿಲಿನಲ್ಲಿ, ಎಸ್ಪೆಷಲಿ ಮಧ್ಯಾಹ್ನ 12ರಿಂದ 3 ಗಂಟೆ ತನಕ ಆದಷ್ಟು ಹೋಗ್ಬಾರ್ದು. ಹೋಗ್ಲೇಬೇಕಾದ ಅವಶ್ಯಕತೆ ಇದ್ದಾಗ ಛತ್ರಿಯನ್ನು ಉಪಯೋಗಿಸಬಹುದು, ಟೋಪಿಯನ್ನು ಉಪಯೋಗಿಸಬಹುದು, ಅಥವಾ ಕೊಡೆ ಉಪಯೋಗಿಸಬಹುದು, ಟವೆಲ್ ಅನ್ನ ಉಪಯೋಗಿಸಬಹುದು. ಸಡಿಲವಾದ ಬಟ್ಟೆಯನ್ನ, ಜಾಸ್ತಿ ಹಗುರವಾದ ಹತ್ತಿ ಬಟ್ಟೆಯನ್ನ ತಿಳಿ ಬಣ್ಣದ ಹಾಕ್ಬೇಕು. ಆದಷ್ಟು ಪಾಲಿಯೆಸ್ಟರ್ ಅಥವಾ ಸಿಂಥೆಟಿಕ್ ವಸ್ತ್ರವನ್ನ ಜಾಸ್ತಿ ಆದಷ್ಟು ಉಪಯೋಗಿಸ್ಬೇಡಿ. ಹಾಗೆ ನೀವು ಮನೆ ಒಳಗಿದ್ರೆ ಏನು ಮಾಡಬೇಕು, ಆದಷ್ಟು ನೇರ ಬಿಸಿಲು ಒಳಗೆ ಬರ್ದಿದ್ದ ಹಾಗೆ ನೋಡ್ಕೊಳ್ಳಿ. ಕಿಟಕಿ ಬಾಗಿಲುಗಳಿಗೆ ಪರದೆಗಳನ್ನ ಹಾಕಿ, ರಾತ್ರಿ ಹೊತ್ತು ಇದನ್ನೆಲ್ಲ ಕಿಟಕಿಗಳನ್ನ ತೆರೆಯಿರಿ, ಗಾಳಿ ಚೆನ್ನಾಗಿ ಬರ್ಲಿ. ಬೆಳಿಗ್ಗೆ ಹೊತ್ತು ಮುಚ್ಚಿರಿ. ಬಿಸಿ ಗಾಳಿ ಒಳಬರ್ದಂತೆ ತಡೆಯಲು ಇದು ತುಂಬಾ ಅವಶ್ಯಕವಾಗಿದೆ. ಆದಷ್ಟು ತಣ್ಣನೆ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದು. ಆದಷ್ಟು ಫ್ಯಾನ್ ಬಳಸಿ, ಏರ್ ಕೂಲರ್ ಬಳಸಬಹುದು, AC ಬಳಸಬಹುದು, ಅಥವಾ ಬೀಸಣಿಗೆ ಬಳಸಬಹುದು. ಮಧ್ಯಾಹ್ನದ ವೇಳೆ ಅಡಿಗೆ ಮಾಡೋದನ್ನ ಆದಷ್ಟು ತಪ್ಪಿಸಿ, ಆದಷ್ಟು ಬೇಗ ಬೆಳಿಗ್ಗೆ ಹೊತ್ತೇನೆ ಅಡಿಗೆ ಮುಗಿಸಿ. ಹಾಗೆ ಅಡಿಗೆ ಸಿದ್ಧಪಡಿಸೋ ಪ್ರದೇಶ ಏನಿದೆ ಅಲ್ಲಿ ಕಿಟಕಿ ಬಾಗ್ಲು ಜಾಸ್ತಿ ತೆರೆದಿಡಿ. ಹಾಗೆ ನಿಲುಗಡೆ ಮಾಡಿರೋ ವಾಹನದ ಒಳಗೆ ಸಣ್ಣ ಮಕ್ಕಳನ್ನ ಆದಷ್ಟು, ಅಥವಾ ಸಾಕು ಪ್ರಾಣಿಗಳನ್ನ ಬಿಡಬೇಡಿ. ಏನನ್ನ ಮಾಡಬಾರ್ದು, ಏನ ಮಾಡಬೇಕು ಎಷ್ಟು ಮುಖ್ಯವೋ ಏನನ್ನ ಮಾಡಬಾರ್ದು ಅದೇ ಮುಖ್ಯ. ಮೊದಲೇ ಹೇಳ್ದಾಗೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ ಆದಷ್ಟು ಹೊರಗೆ ಹೋಗ್ಬೇಡಿ. ನಿಲ್ಲಿಸಿದ ವಾಹನದೊಳಗೆ ಮಕ್ಕಳನ್ನ ಮಲಗಿಸ್ಬೇಡಿ. ಕಾಫಿ, ಟೀಯನ್ನ ಜಾಸ್ತಿ ತಗೊಳ್ಬೇಡಿ. ಮದ್ಯಪಾನ ಅಂತೂ ಮಾಡ್ಲೇಬಾರ್ದು. ಹಾಗೆ ತುಂಬಾ ತಂಪಾಗಿರೋ ಅಥವಾ ಕೊರಿಯೋ ನೀರನ್ನು ಸಹ ಕುಡಿಬಾರ್ದು. ಯಾಕೆಂದ್ರೆ ಕುಡಿಬಾರ್ದು, ಯಾಕೆಂದ್ರೆ ಸ್ನಾಯುಗಳ ಸೆಳೆತ ಉಂಟಾಗುತ್ತೆ. ಹಾಗೆ ಕರಿದ ಎಣ್ಣೆ ಪದಾರ್ಥಗಳು ಅಥವಾ ಅಧಿಕ ಉಪ್ಪಿನಂಶ ಇರೋ ಪದಾರ್ಥವನ್ನ ಕಡಿಮೆ ಉಪಯೋಗಿಸ್ಬೇಕು. ಹಾಗಾದ್ರೆ ಈ ಕಾರ್ಮಿಕ ವರ್ಗ ಅಥವಾ ರೈತರಿರ್ತಾರೆ, ಕೃಷಿ ಕಾರ್ಮಿಕರಿದ್ದಾರೆ, ಅವರು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೇಕು ಅಂತ. ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಕುಡಿಯೋ ನೀರ್ನ, ತಣ್ಣನೆ ನೀರಿನ ವ್ಯವಸ್ಥೆ ಆಗ್ಬೇಕು. ಪ್ರತಿ 20 ನಿಮಿಷಕ್ಕೊಮ್ಮೆ ಎಲ್ಲಿ ಕೆಲಸ ಮಾಡ್ತಾರೆ, ಈಗ ನಾಟಿ ಕೆಲಸ ಇರುತ್ತೆ, ಏನೇನೋ ಕೆಲಸಗಳಿರುತ್ತೆ, ಮಾಡ್ಲೇಬೇಕು ಅಂದಾಗ 20 ನಿಮಿಷಗಳಿಗೊಮ್ಮೆ ಕನಿಷ್ಠ 1 ಲೋಟನಾರು ನೀರು ಕುಡಿಬೇಕು. ಆದಷ್ಟು ನೆರಳಿನಲ್ಲೇ ಕೆಲಸ ಮಾಡೋ ಹಾಗೆ ತಾತ್ಕಾಲಿಕ ಶೆಡ್ ಅನ್ನ ನಿರ್ಮಾಣ ಮಾಡಬಹುದು. ಪ್ರತಿ ಗಂಟೆಗೆ 5 ನಿಮಿಷ ಬಿಡುವು
ಕೊಡ್ಬೇಕು. ಕೆಲಸದ ಮಧ್ಯೆ ಸಣ್ಣ ವಿಶ್ರಾಂತಿ ಕೊಡ್ಬೇಕು. ಆ ವಿಶ್ರಾಂತಿಯನ್ನ ನೆರಳಿನಲ್ಲಿ ತಗೋಬೇಕು. ಹಾಗೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳದಂತೆ ಎಚ್ಚರ ವಹಿಸಬೇಕು. ಆದಷ್ಟು ಶ್ರಮದಾಯಕ ಚಟುವಟಿಕೆಗಳನ್ನು ಬೆಳಿಗ್ಗೆನೆ 10 ಗಂಟೆ ಒಳಗೆ ಅಥವಾ ಬೇಗನೆ ಪ್ರಾರಂಭ ಮಾಡಿ ಮುಗಿಸೋದು, ಅಥವಾ ಸಾಯಂಕಾಲ 4 ಗಂಟೆ ಆದ್ಮೇಲೆ ಕೆಲಸ ಮಾಡ್ಕೊಳ್ಳೋ ಹಾಗೆ ಅವ್ರಿಗೆ ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಗರ್ಭಿಣಿಯರು ಕೆಲಸ ಮಾಡ್ಬೇಕಾದ್ರೆ ಅಥವಾ ಅನಾರೋಗ್ಯ ಸಮಸ್ಯೆ ಇರೋರು, BP ಇರೋರು, ಶುಗರ್ ಇರ್ಬೇಕು, ಅವ್ರು ಕೆಲಸ ಮಾಡ್ಬೇಕಾದ್ರೆ ಅವ್ರು ಏನು ವೈದ್ಯರ ಸಲಹೆಗಳನ್ನ ತೆಗೆದುಕೊಳ್ತಾರೋ ಮಾತ್ರೆಗಳನ್ನ ತೆಗೆದುಕೊಳ್ಬೇಕು, ಅದನ್ನ ತೆಗೆದುಕೊಂಡು ಮಾಡ್ಬೇಕಾಗತ್ತೆ. ಹಾಗೆ ವಿಶ್ರಾಂತಿಯ ಸಮಯದಲ್ಲಿ ಆದಷ್ಟು ನೆರಳಿನಲ್ಲೇ ಇರಬೇಕು. ಈ ಬಿಸಿ ಗಾಳಿ ಅಥವಾ ಉಷ್ಣ ಗಾಳಿ, ಬಿಸಿನ ಝಳ ಇದೆಯಲ್ಲ, ಇದರಿಂದ ಏನೇನು ಆಗಬಹುದು. ಮೊದಲನೇದಾಗಿ ನಾವು ಶಾಖ ಸೆಳೆತ, ಹೀಟ್ ಕ್ರಾಂಪ್ಸ್ ಅಂತ ಹೇಳ್ತೀವಿ. ಸ್ವಲ್ಪ ಜ್ವರ ಬರ್ಬೋದು. ಕ್ರಾಂಪ್ಸ್ ಆದಾಗ ಮೈಯೆಲ್ಲ ಉರಿ ತರ ಆಗಬಹುದು. ಆದಾಗ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಏನ್ ದೈಹಿಕ ಚಟುವಟಿಕೆ ಮಾಡ್ತಿದ್ರೆ ಅದನ್ನ ನಿಲ್ಲಿಸಿ ಆದಷ್ಟು ಬೇಗ ತಂಪಾದ ಜಾಗಕ್ಕೆ ಹೋಗಿ ಶುದ್ಧವಾದ ತಂಪಾದ ನೀರ್ ಕುಡೀರಿ, ORS ಕುಡೀರಿ, ಶರ್ಬತ್ ಕುಡೀರಿ. ಹಾಗೆ ಸ್ವಲ್ಪ ಬಿಸಿಲು ಇನ್ನೂ ಜಾಸ್ತಿ ಆದ್ರೆ ಹೀಟ್ ಎಕ್ಸಾಷನ್ ಅಂತ ಹೇಳ್ತೀವಿ, ಶಾಖದ ಹೊಡೆತ ಆಗಬಹುದು. ಅವಾಗ ಏನಾಗತ್ತೆ, ನೀವು ಹೇಗೆ ಗೊತ್ತಾಗತ್ತೆ ನಿಮ್ಗೆ ನನ್ಗೆ ಹೀಟ್ ಎಕ್ಸಾಷನ್ ಆಗ್ತಿದೆ ಅಂತ? ಒಂದು, ವಿಪರೀತ ಬೆವರುತ್ತೆ, ತುಂಬಾ ನಿಶಕ್ತಿ ಆಗುತ್ತೆ, ಸುಸ್ತಾಗತ್ತೆ, ಮಸಲ್ ಕ್ರಾಂಪ್ಸ್ ಆಗುತ್ತೆ, ಸ್ನಾಯು ಸೆಳೆತ ಆಗುತ್ತೆ, ತಲೆ ಸುತ್ತು ಬರ್ಬಹುದು, ತಲೆ ನೋವು ಬರ್ಬಹುದು, ವಾಕರ್ಕೆ ವಾಂತಿ ಬರೋ ತರ ಆಗಬಹುದು. ಅವಾಗ್ಲೂ ಸಹ ನೀವು ಆದಷ್ಟು ತಕ್ಷಣ ನಿಮ್ಗೆ ಆ ತರ ಇರೋರು ಏನಾದ್ರೂ ಗೊತ್ತಾದ್ರೆ ಅವ್ರನ್ನ, ಅಥವಾ ನೀವೇ ನಿಮ್ಗೆ ಆದ್ರೆ ತಕ್ಷಣ ನಿಮ್ಗೆ ಗೊತ್ತಾದ್ರೆ ತಂಪಾದ ಜಾಗಕ್ಕೆ ಸ್ಥಳಾಂತರ ಮಾಡಿ ನಿಧಾನವಾಗಿ ನೀರನ್ನ ಕುಡಿಸ್ಬೇಕು. ಬಟ್ಟೆ ಏನಾದ್ರು ಉಡುಪುಗಳು ತುಂಬಾ ಬಿಗಿ ಇದ್ರೆ ಸಡ್ಲ ಮಾಡ್ಬೇಕು. ತಲೆ ಮೇಲೆ, ಕಂಕ್ಲ ಸಂದಿಲಿ, ಮೈ ಮೇಲೆಲ್ಲ ಒದ್ದೆ ಬಟ್ಟೆನ ಹಾಕ್ಬೇಕು. ವಾಂತಿ ಇತರ ಲಕ್ಷಣ ಏನಾರಿದ್ರೆ ತಕ್ಷಣ ವೈದ್ಯರಲ್ಲಿ ಹೋಗ್ಬೇಕು. ಹಾಗೆ ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಶಾಖಾಘಾತ ಅಂತ. ಇದು ಆಗಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ದೇಹದ ಉಷ್ಣಾಂಶ 104 ಡಿಗ್ರಿ ಫ್ಯಾರನ್ಹೀಟ್ ಗಿಂತ ಜಾಸ್ತಿ ಆಗಿರುತ್ತೆ. ಕನ್ಫ್ಯೂಷನ್ ಸ್ಟೇಟ್ ಅನ್ಸುತ್ತೆ, ಮನಸ್ಸಿನಲ್ಲಿ ಗೊಂದಲ ಆಗುತ್ತೆ, ಕೆಲವು ಸರಿ ವಿಪರೀತ ಜ್ವರ, ಕೋಮಾ ಹೋಗ್ಬೋದು, ಮೂರ್ಛೆ ರೋಗ ಆಗ್ಬೋದು, ಚರ್ಮ ಸುಡ್ತಾ ಇರುತ್ತೆ, ತಲೆನೋವು, ವಾಂತಿ ಆಗೋದು, ಪ್ರಜ್ಞೆ ತಪ್ಪೋದು, ಹೀಗೆಲ್ಲ ಆಗುತ್ತೆ. ಅನ್ಕಾನ್ಶಿಯಸ್ ಏನಾರು ಆಗಿದ್ರೆ, ಅಶಕ್ತನಾಗಿದ್ರೆ, ಉಸಿರಾಟಕ್ಕೆ ಏನಾರು ತೊಂದರೆ ಆಗಿದ್ರೆ ನೀರ್ ಕುಡ್ಸಕ್ ಹೋಗ್ಬಾರ್ದು. ಇದರಿಂದ ಇನ್ನೂ ತೊಂದರೆಗಳು ಉಂಟಾಗತ್ತೆ. ಆದಷ್ಟು ಬೇಗ ಅವರು ವೈದ್ಯಕೀಯ ಸಹಾಯಕ್ಕೆ ಹೋಗ್ಬೇಕು. ಇನ್ನು ಶಾಲಾ ಕಾಲೇಜುಗಳಲ್ಲಿ ಏನ್ ಮಾಡ್ಬೇಕು ಈ ಬೇಸಿಗೆ ಸಮಯದಲ್ಲಿ ಅಂದ್ರೆ, ನೀರಿನ ವ್ಯವಸ್ಥೆಯನ್ನ ಕಡ್ಡಾಯ ಮಾಡಬೇಕು. ಹಾಗೆ ಕೆಲವು ಸರಿ ಯೂನಿಫಾರ್ಮ್ ಅಲ್ಲಿ ಬ್ಲೇಸರ್ ಹಾಕ್ತಾರೆ, ಆ ತರ ಇದನ್ನ ಎಸ್ಪೆಷಲಿ ಬೇಸಿಗೆ ಸಮಯದಲ್ಲಿ ಕಡ್ಡಾಯ ಮಾಡಬಾರ್ದು. ಈಗಾಗ್ಲೇ ನೀರಿನ ಮಹತ್ವದ ಬಗ್ಗೆ ಎಷ್ಟೊಂದು ಒತ್ತನ್ನ ಕೊಡ್ತಿದ್ದಾರೆ. ವಾಟರ್ ಬೆಲ್ ಅಂತ ಶಾಲೆಗಳಲ್ಲಿ ಪ್ರಾರಂಭ ಮಾಡಿದರೆ, ದಿನಕ್ಕೆ 3 ಸಾರಿ, 10:35ಕ್ಕೆ ಒಂದ್ಸರಿ, 12 ಗಂಟೆ ಮಧ್ಯಾಹ್ನ ಒಂದ್ಸರಿ, 2 ಗಂಟೆಗೆ ಒಂದ್ಸರಿ, ಇದನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಡಾಕ್ಟರ್ ಮಲ್ಲಿಕಾ ಅವರೇ, ತಾವು ಮೈಸೂರು ವಿಭಾಗೀಯ ಜಂಟಿ ನಿರ್ದೇಶಕರ ಕಚೇರಿ ವತಿಯಿಂದ ಈ 8 ಜಿಲ್ಲೆಗಳು ಸುತ್ತಮುತ್ತ ಏನು ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ತೀರಿ, ಅವರಿಗೆ ಈ ಬೇಸಿಗೆಗಾಗಿ ಏನಾದ್ರು ಗೈಡ್ಲೈನ್ಸ್ ಕೊಟ್ಟಿದ್ದೀರಾ? ಅದು ನಿಮ್ಮ PHC ಲೆವೆಲ್ ಇಂದ ಸಿಟಿ ಹಾಸ್ಪಿಟಲ್ ವರೆಗೂ ಅದು ಬರ್ತದೆ? ಹೌದು, ಖಂಡಿತವಾಗಿ. ನಮ್ಮ IEC ಸೆಕ್ಷನ್ ಇಂದ ಏನಾಗಬಹುದು ಎಲ್ಲ ಕಡೆ ನಾವು ಇದನ್ನ ಡಿಸ್ಪ್ಲೇ ಮಾಡೋದಕ್ಕೆ ಹೇಳಿದೀವಿ. ಹೀಟ್ ಸ್ಟ್ರೋಕ್ ಆದ್ರೆ ಏನ್ ಮಾಡ್ಬೇಕು, ಒಳಾಂಗಣದಲ್ಲಿ ಏನ್ ಮಾಡ್ಬೇಕು, ಹೊರಾಂಗಣ ಕೆಲಸ ಮಾಡೋರು ಹೇಗೆ ತೆಗೆದುಕೊಳ್ಬೇಕು, ಶಾಲೆಗಳಲ್ಲಿ ಹೇಗೆ ತಗೊಳ್ಬೇಕು, ಬೊಬ್ಬೆ ಬರ್ದಿದ್ದ ಹಾಗೆ ಎಲ್ಲ ಕಡೆ ಪ್ಯಾಂಪ್ಲೆಟ್ಸ್ ಮಾಡಿದೆ. ಇದನ್ನ IEC ಮೆಟೀರಿಯಲ್ಸ್ ನ ಇದ್ ಮಾಡಿದೆ. ಹಾಗೆ ಎಲ್ಲಾ ಕಡೆ ನಮ್ಮ ಈಗ ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ಬೇಸಿಗೆ ಇರೋದ್ರಿಂದ ನೀವು ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ ಅಂತ ಎಲ್ಲ ಕಡೆ ನಾವು ಇದ್ರ ಬಗ್ಗೆ ಅರಿವನ್ನು ಸಹ ಮೂಡಿಸ್ತಾ ಇದೆ. ಬೇರೆ ಯಾವುದೇ ಪ್ರೋಗ್ರಾಮ್ ಆದ್ರೂ ಅದ್ರ ಜೊತೆಗೆ ಈಗ ಸಮ್ಮರ್ ಬರ್ತಾ ಇದೆ, ಬೇಸಿಗೆ ಬರ್ತಾ ಇದೆ, ಈ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಿ ಅಂತ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ನಮ್ದು ಡಿವಿಷನ್ ಲೆವೆಲ್ BHE ಅಂತ ಹೇಳ್ತೀವಿ, ಬ್ಲಾಕ್ ಹೆಲ್ತ್ ಎಜುಕೇಟರ್, ಅವ್ರದ್ದು ಪರಿಶೀಲನಾ ಸಭೆ ಇತ್ತು. ಅಲ್ಲೂ ಸಹ ನೀವು ಹೋಗಿ ಎಲ್ಲಾ ಕಡೆ ಇದ್ರ ಬಗ್ಗೆ ತಿಳುವಳಿಕೆ, ಅರಿವು ಮೂಡಿಸಿ ಅಂತ ಅವ್ರಿಗೂ ಸಹ ನಾವು ಹೇಳಿದ್ದೇವೆ. ಎಲ್ಲಾ ಕಡೆ ಇದ್ರ ಬಗ್ಗೆ ಪ್ರಚಾರ ಕೊಡ್ತಿದ್ದೇವೆ. ಓಕೆ, ಎಲ್ಲಾ ಕಡೆ ಪ್ಲಕಾರ್ಡ್ಸ್, ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಎಲ್ಲ ಇದಾವೆ, ಪಾಂಪ್ಲೆಟ್ಸ್ ಮಾಡಿಸಿರ್ತೀವಿ. ಆಮೇಲೆ ಅಲ್ಲಲ್ಲೇ ಪ್ರಚಾರದ ವ್ಯಾನ್ಗಳು ಹೋಗಿ ಅದನ್ನ ಮಾಡ್ತಾ ಇರ್ತವೆ. ಜನಕ್ಕೆ ತಿಳುವಳಿಕೆ ಇದೆ, ಆದ್ರೂ ಎಲ್ಲೋ ನೆಗ್ಲೆಕ್ಟ್ ಆದಾಗ ತುರ್ತು ಚಿಕಿತ್ಸೆಗೆ ಏನ್ ಮಾಡಬೇಕು? ಆದಷ್ಟು ತಣ್ಣಗಿರೋ ಜಾಗಕ್ಕೆ ಹೋಗ್ಬೇಕು. ಉಡುಪುಗಳು ಬಿಗಿ ಇದ್ರೆ ಸಡ್ಲ ಮಾಡಬೇಕು. ನೀರನ್ನ ಕುಡಿಬೇಕು. ಜಾಸ್ತಿ ತುಂಬಾ ತಣ್ಣಗಿರೋ ನೀರು ಕುಡಿಬಾರ್ದು. ಸ್ವಲ್ಪ ನೀರು ಕುಡಿಬೇಕು. ತಕ್ಷಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬಹುದು, ಸಮುದಾಯ ಆರೋಗ್ಯ ಕೇಂದ್ರ ಇರಬಹುದು, ತಾಲೂಕು ಆಸ್ಪತ್ರೆಗಳಿರ್ಬೋದು. ತಕ್ಷಣ ಹೋದ್ರೆ ಅಲ್ಲಿ ಡಿಹೈಡ್ರೇಷನ್ ಇದ್ರೆ ಅವರ ಚಿಕಿತ್ಸೆಯನ್ನ ವೈದ್ಯರು ಕೊಡ್ತಾರೆ. ಓಕೆ, ಬಹುಶಃ ಇಷ್ಟೆಲ್ಲ ಕಾಳಜಿ ತಗೊಂಡ್ರೆ
ಬಿಸಿಲ ಬೇಗೆಗೆ ದೇಹವನ್ನು ತಂಪಾಗಿ ಇಟ್ಕೊಳ್ಳುವ ಒಂದು ಪ್ರಕ್ರಿಯೆ ನಾವೇ ಮಾಡ್ಕೊಂಡಾಗತ್ತೆ. ಅದರಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಬಹುದು. ಬೇಸಿಗೆಯಲ್ಲಿ ಆದಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿ ನಾವೇ ತಂಪಾಗಿರ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ವಾತಾವರಣವೂ ಚೆನ್ನಾಗಿರುತ್ತೆ. ಇದು ಎಲ್ಲರೂ ಅನುಸರಿಸಬೇಕಾದ ನಿಯಮ ಅಂತಲೇ ಹೇಳೋಣಂತೆ. ಡಾಕ್ಟರ್ ಮಲ್ಲಿಕಾ ಅವರು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.